ಬಾಡಿ ಶೇಮಿಂಗ್. ಕೆಲವರು ತುಂಬ ಕಪ್ಪಾಗಿರ್ತಾರೆ, ತುಂಬ ಬೆಳಗಾಗಿರ್ತಾರೆ, ಕೆಲವರ ಕೂದಲು ಹೇರ್ ಕ್ವಾಲಿಟಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಕರ್ಲಿ ಹೇರ್ ಇರುತ್ತೆ, ಕೆಲವರು ತುಂಬ ತೋರಾಗಿರ್ತಾರೆ, ಅಂದರೆ ಸ್ವಲ್ಪ ಫ್ಯಾಟ್ ಆಗಿರ್ತಾರೆ, ಕೆಲವರು ತುಂಬ ತೆಳ್ಳಗಿರ್ತಾರೆ. ಸೊ ಒಪೋಸಿಟ್ ಇರುವಂತಹ ವ್ಯಕ್ತಿಗಳು ಮಾತಾಡುವಾಗ ಬಹಳಷ್ಟು ಜಾಗ್ರತೆ ಇರಬೇಕು ಈ ವಿಚಾರದಲ್ಲಿ. ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಕಲ್ಚರನ್ನು ಹೇಳಿಕೊಟ್ಟಿದ್ದಾರೆ ಅಂತ ಹೇಳುವಂಥ ವಿಚಾರಗಳು ಈ ಮುಖಾಂತರ ಗೊತ್ತಾಗುತ್ತೆ. ಕೆಲವರು ಮುಖ ಕೊಡ್ದಂಗೆ ಹೇಳ್ತಾರೆ, ಅಯ್ಯೋ ನೀನು ಏನಮ್ಮ ಇಷ್ಟು ತೆಳ್ಳಗಿದ್ಯಾ, ನಿನ್ಗೇನು ಹೊಟ್ಟೆಗೇನು ತಿಂತಾನೇ ಇಲ್ವಾ ಅಂತ. ಯಾವುದೇ ಒಂದು ವ್ಯಕ್ತಿಯ ದೇಹದ ಬಗ್ಗೆ ಆಗಿರಬಹುದು ಓಪನ್ ಆಗಿ ಕಮೆಂಟ್ ಮಾಡುವಂಥದ್ದು ಬಹಳ ತಪ್ಪಾಗಿರುತ್ತೆ. ನಿಮ್ಮ ಹೇರ್ ಯಾಕೆ ಇಷ್ಟೊಂದು ಉದುರ್ತಾ ಇದೆ, ನೀನು ಯಾಕೆ ಈ ರೀತಿ ಇದೆಯಾ, ನೀನು ಯಾಕೆ ನೋಡೋಕ್ಕೆ ಚೆನ್ನಾಗಿಲ್ಲ, ಈ ರೀತಿ ಓಪನ್ ಆಗಿ ಹೇಳುವಂಥದ್ದು ನಿಜಕ್ಕೂ ಕೂಡ ಬಹಳ ದೊಡ್ಡ ತಪ್ಪು. ಕೆಲವರು ಮೆಂಟಲಿ ಬಹಳಷ್ಟು ವೀಕ್ ಇದ್ದಾರೆ ಅಂತ ಹೇಳಿದರೆ, ಸೊ ಅವರ ಮುಂದೆ ಈ ರೀತಿಯ ಮಾತುಗಳನ್ನು ನೀವು ಆಡ್ತಾ ಹೋದರೆ ಅವರಿಗೆ ತುಂಬ ಒಫೆನ್ಸಿವ್ ಆಗುತ್ತೆ. ನಮ್ಮ ಆಫೀಸಲ್ಲೂ ಕೂಡ ಇದನ್ನು ನಾನು ನೋಡಿರುವಂಥದ್ದು. ಮುಖ ಕೊಡ್ದಂಗೆ ಹೇಳಿಬಿಟ್ರು. ಸೊ ನನಗೇನೋ ಆ ಟೈಮಲ್ಲಿ ರಿಯಾಕ್ಟ್ ಮಾಡುವ ಅಂತ ಅನಿಸ್ತು. ಬಟ್ ಇಂಡೈರೆಕ್ಟ್ ವೇಯಲ್ಲಿ ಒಂದು ವಿಚಾರಗಳನ್ನು ತಿಳಿಸಿದೆ. ಆ ರೀತಿ ಹೇಳುವಂಥದ್ದು ತಪ್ಪು. ಯಾಕಂದರೆ ಇವಾಗ ಏನು ಅಂತ ಹೇಳಿದರೆ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಇರುವಂಥದ್ದು. ಸೊ ಸ್ವಲ್ಪ ಲೇಸಿನೆಸ್ಸು ಇರುತ್ತೆ. ಮತ್ತು ಕೆಲವರು ಆ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗದೆಯೂ ಕೂಡ ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಬಹಳಷ್ಟು ವಿಚಾರಗಳು. ಅವರವರ ಕಷ್ಟ ಅವರವರಿಗೆ ಗೊತ್ತು. ಕೆಲವೊಂದು ವಿಚಾರಗಳನ್ನು ಮ್ಯಾನೇಜ್ ಮಾಡುವಾಗ ವೆಯ್ಟ್ ಗೇನು ಆಗ್ಬೋದು, ವೆಯ್ಟ್ ಲಾಸು ಆಗ್ಬೋದು, ಎರಡೂ ಇರುತ್ತೆ. ಸೊ ಮುಖಕ್ಕೆ ಹೊಡೆದ ರೀತಿಯಲ್ಲಿ, ಅಯ್ಯೋ ಇದು ಯಾಕಪ್ಪ ನೀನು ಇಷ್ಟೊಂದು ತೆಳ್ಳಗಿದ್ದೀಯಾ, ಏನು ಹೊಟ್ಟೆಗೆ ತಿಂತಾ ಇಲ್ವಾ, ಏನು ಪ್ರಾಬ್ಲಮ್ ಅಂತ ಹೇಳಿಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಳು ತುಂಬ ಬೇಜಾರು ಮಾಡಿಕೊಂಡ್ಳು. ಅವಳಿಗೆ ಎಷ್ಟು ಸಮಾಧಾನ ಮಾಡಲಿಕ್ಕಾಗುತ್ತೆ ಅದನ್ನು ಮಾಡಿದ್ವಿ. ಬಟ್ ಈ ವಿಡಿಯೋ ಮುಖಾಂತರ ನಾನು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಬದುಕು ಯಾವತ್ತು ಕಲರ್ಫುಲ್ ಆಗುತ್ತೆ, ಯಾವತ್ತು ಇಷ್ಟೊಂದು ಲೈಟ್ ಕಾಣಿಸ್ತಾ ಇದೆಯಲ್ವಾ. ಎಸ್, ಇದೆಲ್ಲ ಆರ್ಟಿಫಿಷಿಯಲ್ ಲೈಟ್ಗಳು. ಬಟ್ ನಮ್ಮ ಲೈಫ್ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿದರೆ ನೀವು ಆಡುವಂತಹ ಮಾತುಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೂ ಕೂಡ ಒಫೆನ್ಸಿವ್ ಆಗಿ ಈ ರೀತಿ ಒಂದು ಮುಖಕ್ಕೆ ಹೊಡೆದಂಗೆ ಅಂತ ಹೇಳ್ತಾರೆ. ಒಂದು ಹೇಳುವಂಥದ್ದು ನಿಮ್ಮ ಮನೆಯ ಕಲ್ಚರ್ ಏನಿದೆ ಅಂತ ಗೊತ್ತಾಗುತ್ತೆ. ಯಾರನ್ನು ಕೂಡ ಡಿಮೋಟಿವೇಟ್ ಆಗಿ ಮಾತಾಡುವಂಥ ರೈಟ್ಸ್ ಯಾರೂ ಕೂಡ ಕೊಡಲಿಲ್ಲ.